ಬನ್ರಿ ಇಲ್ಲ ಯಾರು ಒಬ್ರು ತಗೊಳ್ರಿ ಯಾವ ಒಬ್ರು ತಗೊಳ್ರಿ ಈ ಕಡೆ ಇಲ್ಲಿ ಬಂದು ನಿಂತ್ಕೊ ಬನ್ರಪ್ಪ ಈ ಕಡೆ ಬನ್ರಯ್ಯ ಹೋಗೋಣ ಇನ್ನ ಹಿಂಗ್ ಹೋಗು ಆ ಮೂಲೆಗೆ ಹೋಗು ಇನ್ನ ಹೋಗು ದುನಿಯಾ ವಿಜಯ್ ಅವರ ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಅವರ ನಟನೆಯ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಂವಿಧಾನ ಪ್ರಜ್ವಲಿಸಲಿ ಸಂವಿಧಾನ ಸಮಾನತೆ ಪಸರಿಸಲಿ ಸಮಾನತೆ ಆ ಕಡೆ ಅಲ್ಲಿ ನಿಂತಿರೋರ್ನೆಲ್ಲ ಹಿಡ್ಕೊಳ್ಳಿ. ಸರ್ ನಮಸ್ಕಾರ ಸರ್ ಮೇಡಮ್ ನಮಸ್ತೆ ಮೇಡಮ್ ಹೌದು ಮೇಡಮ್ ಸರಣಿ ಕಳ್ತಾನೆ ಮೇಡಮ್ ಅರ್ಥ ಆಗಲಿಲ್ಲ ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಅದು ಸ್ಟೇಷನಲ್ಲಿ ಆಗಿದೆ ಮೇಡಮ್ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಲಿ ಮೇಡಮ್ ಅದೇ ನಾನು ಮಾಡಬೇಕಾದ್ರೆ ಇನ್ನೂ ಆಗಲಿಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅಂದಿದ್ರು ಅವರು ಇನ್ನೂ ಆಗಿದೆಯಾ ಇಲ್ಲೋ ಅಂತ ಕೇಳ್ಕೊಂಡು ಫೋನ್ ಮಾಡ್ತೀನಿ ಮೇಡಮ್ ಫಾಲೋ ಅಪ್ ಮಾಡಿ ಓಕೆ ಮೇಡಮ್ ಥ್ಯಾಂಕ್ ಯು ಲೆಕ್ಕ ಹಾಕೊಳ್ಳಪ್ಪ ಸೀದಾ ಬನ್ನಿ ಅಕ್ಕ ನಿಮ್ಮ ಮೇಲೆ ಹೋಗಿ ಮೇಲೆ ಕೆಳಗೆಲ್ಲ ಒಂದೇ ರೇಟ್ ಅಪ್ಪ ನಾನು ಲೆಕ್ಕಕ್ಕಿಲ್ಲ ಕೊಟ್ಟು ಬಿಡ್ತೀನಿ ಆದ್ರೆ ಆ 2 ಎಕರೆ ಜಮೀನು ಕೂಲಿಯವನು ಜಮೀನ್ದಾರರ ಸಮಕ್ಕೆ ನಿಂತ ಅಂತ ತೋರಿಸ್ತಾನೆ ಕೂಲಿಯೇನು ಈ ಸಿಂಹಾಸನದ ಮ್ಯಾಗ ಕುಂತ್ಕನಕಾತದೆ ಕೂಲಿಯವರಾಗಿ ಹುಟ್ಟಿದ ಮ್ಯಾಗ ನಮ್ಮ ಕೆಳಗೆ ಬದುಕಬೇಕು ಬಡವರಾಗೆ ಸಾಯಬೇಕು ಸುಮ್ಮನೆ ಬನ್ನಿ ಸಾಹೇಬ್ರೆ MLA ಸಾಹೇಬ್ರಿಗೆ ಅಧಿಕಾರ ಬಂದ್ರು ಆಚಾರಗಳು ಮಾಡ್ತಿಲ್ಲ ಇವರ ಎಣಗಳು ಉಣ್ಣುಕ ಸುಡುಗಾಡ್ನಾಗೂ ಜಾಗ ಕೊಡ್ಬೇಡ್ರ ಇವ್ರನ್ನ ಹೊರಗ್ ತಳ್ಳಿ ಸಗಣಿ ಸಾರಸ ನನಗೆ ತಿನ್ನಿಸ್ಬೇಕು ಅಲ್ಲಿ ಗಂಟ ನನ್ನ ಕೈ ತುತ್ತು ನಿನಗಿಲ್ಲ ನೋಡಲ್ಲಿ ಶತ್ರು ಕರ್ಸಕ್ಕ ಅಸ್ತ್ರ ಇಟ್ಕೊಂತಾರೆ ಆದ್ರೆ ನಾನ್ ನಿಮ್ಮ ಅಪ್ಪನ ವಸ್ತ್ರ ಇಟ್ಕೊಂಡಿದೀನಿ ಅದನ್ನ ಯಾರು ಕೆಳಗ್ ತನ್ನ ಕೆಸರ ತುಳಿತಾರೋ ಅವ್ರ ಬಹುಮಾನನೂ ಮಡಗಿದ್ದೀನಿ ಇವುಗಳು ಬಾವುಟ ಬಂದ ಮೆರೆಸ್ತವೆ ನಮ್ಮ ಅಪ್ಪನ ಬಂದ ಅಭ್ಯಾಸ ಇತ್ತು ಹೊತ್ತನಾಗ ಕಂಡ್ಕೊಂಡವ್ರ ಮನೆಗ್ ನುಗ್ತಾ ಇದ್ನು ನಮ್ಮಪ್ಪನ ಲಂಗೋಟಿನೂ ಬಾವುಟ ಪಂದ ಮೆರೆಸ್ತಿದ್ರೆ ಯಾವತ್ತೋ ರಾತ್ರಿ ಕರೆಂಟ್ ಇಂದ ಹೊತ್ನಾಗ ನಿಮ್ಮ ಮನೆಗ್ ಬಂದವನೇ ನಮ್ಮ ಅಪ್ಪನು ಯಾವ್ದಕ್ಕೂ ಒಂದ್ಸಲಿ ರಕ್ತ ಪರೀಕ್ಷೆ ಮಾಡ್ಸೋ ನಾವ್ ಅಣ್ಣ ಬಂದ್ರು ಇರ್ಬೋದು ಹಂಗಂತ ಆಸ್ತಿಯಾಗಿ ಪಾಲ್ ಕೇಳ್ಬೇಡ ಓದಿರೋ ನಿಮ್ ಕಾ ತಿಳಿದು ತಲೆಮಾರುಗಳು ನಿಂಕ ನಡ್ಕೊಂಬಂದಿರೋ ನಡವಳಿಕೆ ಇದು ಇವುಗಳೆಲ್ಲ ಯಾವ ಲೆಕ್ಕ ಗಂಡಸ್ರು ನಮ್ಮ ಅಪ್ಪನ ಸ್ವರ್ಗಕ್ಕೂ ಕಳಿಸ್ತೀರ ನರಕಕ್ಕೂ ಕಳಿಸ್ತೀರ ಮಧ್ಯ ಎಲೆಕ್ ಮಾಡ್ಬಿಟ್ರಲ್ಲ ನಿಮ್ಮ ಆ ಗಂಟಿ ರೆಂಜಿ ಕದ್ದಿರೋದು
ಬರೀ ಬಟ್ಟೆಗಳಲ್ಲ. ಮೊದಲು ನಾನು ಮಾಧ್ಯಮರಿಗೆ ಸ್ವಾಗತ ಬಯಸ್ತಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ ಏನು ಇವತ್ತಿನ ಒಂದು ನಿಮ್ಮ ಪತ್ರಿಕೆ ನಿಮ್ಮ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಪಡುವಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಏನು ಈಗಾಗಲೇ ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಿಡುಗಡೆಯಾಗಿ ಸುಮಾರು ಎರಡನೇ ವಾರ ಎಲ್ಲ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ತನ್ನ ಪ್ರದರ್ಶನವನ್ನು ಮುಂದುವರಿಸಿದೆ. ಸೊ ಈ ಒಂದು ಚಿತ್ರ ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯ ಮೇಲು ಕೀಳು ಮುಟ್ಟು ಮೈಲಿಗೆ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳ ಒಂದು ವಿಚಾರಗಳನ್ನು ಈ ಜನರಲ್ಲಿ ಈ ಸಮಾಜದಲ್ಲಿ ಪಸರಿಸಿ ಸಾಮಾಜಿಕ ಸಮಾನತೆಯ ಸಂವಿಧಾನದ ಆಶಯಗಳನ್ನು ಬಿತ್ತುವಂಥ ಒಂದು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಚಲನಚಿತ್ರವಾದ ಈ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳು ಬಂದು ನೋಡಿ ಸಾಮಾಜಿಕವಾಗಿ ಸಂವಿಧಾನದ ಆಶಯಗಳನ್ನು ಹೊತ್ತು ಒಂದು ದೊಡ್ಡ ಪರದೆಯ ಮೇಲೆ ಇವತ್ತು ಪ್ರದರ್ಶನಗೊಳ್ತಾ ಇರ್ತಕ್ಕಂಥ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ವಿಚಾರವನ್ನು ಅರ್ಥಕೊಂಡು ಸಮಾಜದಲ್ಲಿ ಸಮಾನತೆಯನ್ನು ಬಿತ್ತುವಂಥ ಕೆಲಸಕ್ಕೆ ಈ ಸಮಾಜದ ಎಲ್ಲ ನಾಗರಿಕ ಬಂಧುಗಳು ಮುಂದಾಗಬೇಕಂತೇಳಿ ನಾನು ನಿಮ್ಮ ಮಾಧ್ಯಮದವರೊಟ್ಟಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಈ ಸಮಾಜಕ್ಕೆ ತಿಳಿಸೋದಕ್ಕೆ ನಾನು ಇಚ್ಛೆಪಡ್ತಾ ಏನು ಈ ಒಂದು ಸಿನಿಮಾವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಶೋಷಿತ ಮತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳು ಈ ಚಿತ್ರ ಪ್ರದರ್ಶನವನ್ನು ನೋಡಿ ಈ ಚಿತ್ರವನ್ನು ಗೆಲ್ಲಿಸಿ ಶತದಿನೋತ್ಸವ ಆಚರಿಸುವಂಥ ಒಂದು ವಿಚಾರಕ್ಕೆ ಎಲ್ಲರೂ ಸಹ ಮುನ್ನುಡಿಯನ್ನು ಬರಿಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲೂ ಸಹ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಕಾರಣ ಇವತ್ತಿಗೂ ಸಹ ಸ್ವತಂತ್ರ ಬಂದು 75 ವರ್ಷಗಳಾದರೂ ಸಹ 76 ವರ್ಷಗಳಾದರೂ ಸಹ ಇಂದಿಗೂ ಸಹ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಶೋಷಣೆ ದಬ್ಬಾಳಿಕೆ ಅತ್ಯಾಚಾರ ಅನ್ಯಾಯಗಳು ಮತ್ತು ಬಡವರ ಭೂಮಿಗಳನ್ನು ಕಬಳಿಸ್ತಾ ಇರ್ತಕ್ಕಂಥದ್ದು ದೌರ್ಜನ್ಯಗಳು ಕೊಲೆಗಳು ಎಲ್ಲವೂ ಸಹ ಇಂದಿಗೂ ಸಹ ಜೀವಂತವಾಗಿದೆ. ಇವತ್ತಿಗೂ ಸಹ ಮನುಸ್ಮೃತಿ ಸಂವಿಧಾನ ಜಾರಿಯಾಗಿ 75 ವರ್ಷಗಳಾದರೂ ಸಹ ಇಂದಿಗೂ ಸಹ ಮನುಸ್ಮೃತಿಯ ಮನಸ್ಥಿತಿಗಳು ಇವತ್ತು ಈ ಎಲ್ಲ ಕೋಮುವಾದಿ ಮನುವಾದಿ ವಿಚಾರಗಳನ್ನು ಕೈಗೆತ್ಕೊಂಡು ಇವತ್ತು ಸಂವಿಧಾನವನ್ನು ಇಲ್ಲವಾಗಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾವೆ. ಹಾಗಾಗಿ ಈ ಚಲನಚಿತ್ರದ ಸಾರಾಂಶವೇನಂತ ಹೇಳಿದ್ರೆ ಸಂವಿಧಾನವನ್ನು ಉಳಿಸ್ಕೊಂಡು ನಾವು ಹಳ್ಳಿಗಳಿಗೂ ತಲುಪಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನು ವಿನಾಶ ಮಾಡಲಿಕ್ಕೆ ಕೋಮುವಾದಿ ಮತ್ತು ಮನುವಾದಿ ಮತ್ತು ಜಾತಿವಾದಿಗಳು ಮುಂದಾಗಿದ್ದಾರೆ. ಏನಾದರೂ ಸಂವಿಧಾನ ವಿನಾಶ ಆಯ್ತಂದರೆ ನಮ್ಮ ಬದುಕು ಹೀನಾಯವಾದಂಥ ಬದುಕು ಆಗುತ್ತೆ. ಹಾಗಾಗಿ ನಾವು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳುವಂಥ ಒಂದು ವೈಜ್ಞಾನಿಕ ಚಿಂತನೆಯ ಕಡೆ ನಾವೆಲ್ಲರೂ ಸಹ ವೈಚಾರಿಕ ಚಿಂತನೆಯ ಕಡೆ ಎಲ್ಲ ಸಮುದಾಯಗಳನ್ನು ಸೆಳೆಯುವಂಥ ಕೆಲಸ ಮಾಡುವಂಥ ಒಂದು ವಿಚಾರವನ್ನು ಈ ಸಿನಿಮಾದಲ್ಲಿ ಇಟ್ಕೊಂಡಿದೆ. ಸಂವಿಧಾನದ ವಿಚಾರಗಳನ್ನು ಅರಿವು ಮೂಡಿಸುವಂಥ ಕೆಲಸ ಈ ಚಲನಚಿತ್ರ ಮಾಡ್ತಾ ಇದೆ. ಮತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಜಾತಿ ಶೋಷಣೆಗಳನ್ನು ಬಿಟ್ಟು ಸಾಮಾಜಿಕವಾಗಿ ಎಲ್ಲರೂ ನಾವು ಒಂದಾಗಿ ಸಹೋದರತೆಯಿಂದ ಶಾಂತಿಯುತವಾಗಿ ಸಮಾಜದಲ್ಲಿ ಎಲ್ಲರೂ ಸಹ ಸರಿ ಸಮಾನವಾಗಿ ಬದುಕುವಂಥ ಒಂದು ವಾತಾವರಣವನ್ನು ಕಲ್ಪಿಸುವಂಥ ಒಂದು ವಿಚಾರವನ್ನು ಒಳಗೊಂಡಿದೆ. ಸೊ ಹಾಗಾಗಿ ಎಲ್ಲ ಜಾತಿ ಧರ್ಮದವರು ಬಂದು ಈ ಸಿನಿಮಾನ ನೋಡಿ ದುನಿಯಾ ವಿಜಯ್ ಅವರ ನಟನೆ ಮತ್ತು ಅವರ ಮಗಳ ನಟನೆ ಮತ್ತು ರಚಿತಾ ರಾಮ್ರವರ ನಟನೆ ಮತ್ತು ನಮ್ಮ ಉಮಾಶ್ರೀ ಹಿರಿಯ ನಟಿ ಉಮಾಶ್ರೀ ಅವರ ನಟನೆ ಮತ್ತು ಅವಿನಾಶು ಮತ್ತು ಲೋಹಿತ್ ಅಶ್ವಾ ಮತ್ತು ರಾಜ್ಬಿ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇವರ ನಟನೆಗೆ ನೀವೆಲ್ಲರೂ ಸಹ ಬಂದು ನೋಡಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಎಂಸಳ್ಳಿ ವೇಣಣ್ಣವರು ಅವ್ರ ಕರೆ ಮೇಲೆ ನಮ್ಮ ತಾಲೂಕಿನ ಮಗ ದುನಿಯಾ ವಿಜಯ್ ಅವರು ಈಗಿನ ಕಾಲದಲ್ಲಿ ಚಿತ್ರಗಳೆಲ್ಲ ಅವ್ರವ್ರ ತಕ್ಕಂಗೆ ಏನೇನೋ ಬೇರೆ ಬೇರೆ ಅಸಹ್ಯವಾಗಿ ಸಿನಿಮಾ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ತಾಲೂಕಿನವರೇ ಆದಂಥ ದುನಿಯಾ ವಿಜಯ್ ಅವರವರು ಸಂವಿಧಾನದ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡಿಸೋಕೆ ಇಂಥ ಲ್ಯಾಂಡ್ ಲಾರ್ಡ್ ಅನ್ನೋ ಚಿತ್ರನ ತಂದಿದ್ದಾರೆ. ಮೊದಲಿಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ನಾಯಕರು ಬೆಳಗ್ಗೆ ಕರೆ ಮಾಡಿ ಎಲ್ಲ ಬರಬೇಕು, ನೀವು ಚಿತ್ರ ನಮಗಾಗಿ ತೆಗೆದಿರೋದು ನೋಡಬೇಕು ಅಂತ ಹೇಳಿದ್ರು. ಅವ್ರ ಕರೆ ಮೇಲೆ ಇವತ್ತು ಈಗ ಚಿತ್ರ ನೋಡೋಕ್ಕೆ ಬಂದಿದ್ದೀರಿ. ಈ ಚಿತ್ರ
ನೂರು ದಿನ ಅಲ್ಲ, 100 ದಿನ ಓಡೋದಕ್ಕಿಂತ ಹೆಚ್ಚಾಗಿ ಆ ಚಿತ್ರದ ಆಶಯಗಳು ಎಲ್ರಿಗೂ ಅರ್ಥ ಆಗಬೇಕು. ಏನು ಬಾಬಾ ಸಾಹೇಬರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಅದರಲ್ಲಿ ನಮಗೆ ಈ ದಲಿತ ಸಮಾಜಕ್ಕೆ, ಶೋಷಿತ ವರ್ಗಗಳಿಗೆ, ತುಳಿತಕ್ಕೆ ಒಳಗೋರಿಗೆ ಏನೇನು ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಅದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಕಾನೂನು ಪ್ರಕಾರವಾಗಿ ನಡಿಬೇಕು. ಕಾನೂನು ಪ್ರಕಾರವಾಗಿ ಏನೇ ನಮ್ಮ ಮೇಲೆ ದಬ್ಬಾಳಿಕೆ ಶೋಷಣೆಗಳನ್ನ ಆಗ್ತಿದ್ರೆ ಅದರ ವಿರುದ್ಧವಾಗಿ ಪ್ರತಿಭಟಿಸಬೇಕು. ನಮ್ಮ ಹಕ್ಕುಗಳನ್ನ ನಾವೇ ಪಡ್ಕೋಬೇಕು ಅಂತ ನಮ್ಮ ನಾಯಕರು ಯಾವಾಗೂ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ಈ ಚಿತ್ರನ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತೀನಿ.